ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ನಾನು ಇವಾಗ ಬೇಗ ಹೇಗೆ ಬಿರಿಯಾನಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ನಾವು 1 kg ಚಿಕನ್ ತಗೊಂಡಿದ್ದೀವಿ. 1 kg ಚಿಕನ್, ಹಾಗೆ ಈರುಳ್ಳಿ ತಗೊಂಡಿದ್ದೀವಿ, 2 ರಿಂದ 3 ಈರುಳ್ಳಿ, ಹಾಗೆ ಟೊಮೆಟೊ ಬಂದ್ಬಿಟ್ಟು ಒಂದು 6 ಟೊಮೆಟೊ ತಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಇದು ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ ಎಲ್ಲ. ಇದು ಬಂದ್ಬಿಟ್ಟು ಕೊತ್ತಂಬರಿ, ಹಾಗೆ ಇದು ಗ್ರೀನ್ ಚಿಲ್ಲಿ, ಇದು ಪುದೀನ, ಇದು ಎಣ್ಣೆ, ಧನಿಯಾ ಪೌಡರ್, ಇದು ಹಲ್ದಿ ಪೌಡರ್, ಬಿರಿಯಾನಿ ಮಸಾಲ, ಸಾಲ್ಟ್, ಚಿಲ್ಲಿ ಪೌಡರ್, ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಅಂಟಿಸ್ಕೊಳ್ಳೋಣ, ಹೇಗೆ ಅಂತ ಮಾಡೋಣ ಹೇಳಿ. ನೋಡಿ, ಇವಾಗ ಇದು ಬಿಸಿಯಾಗಿದೆ. ಇವಾಗ ನಾವು ಎಣ್ಣೆ ತೊಗೊಂಡಿದ್ದೀವಲ್ಲ, ಇವಾಗ ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಹಾಕೈತೆ. ನೋಡಿ, ಎಣ್ಣೆ ಬಿಸಿ ಆಗಿದೆ. ಇವಾಗ ನಾವು ಅವಾಗೆ ತೊಗೊಂಡಿರೋ ಅಂತ ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಹಾಗೆ ಏಲಕ್ಕಿ, ಇದೆಲ್ಲ ಗರಂ ಮಸಾಲ ಐಟಮ್ಸ್ಗಳು ಇವಾಗ ಹಾಕ್ಕೊಳ್ಳೋಣ ಎಣ್ಣೆಲಿ. ನೋಡಿ, ಇವಾಗ ಇದು ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಬ್ರೌನ್ ಆಗಿದೆ. ಇವಾಗ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಆಗಬೇಕು. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಅವಾಗಲೇ ನಾನು ತೋರಿಸಿದ್ನಲ್ಲ, ಇವಾಗ ನಾವು ಶುಂಠಿ ಎಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನ ನಾವು ಮಿಕ್ಸಿಗೆ ಹಾಕೋಬೇಕು. ಅದು ಪೇಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮೆಣಸಿನ್ಕಾಯಿ ಥರ ಕಟ್ ಮಾಡಿ ಹಾಕೋಬೇಕು ನಾವು. ನಾನು ಒಂದು 5 ರಿಂದ 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಚೂರು ನೀರು ಹಾಕ್ಕೊಳ್ಳೋಣ, ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನ ಈ ಥರ ಬೇಯಿಸ್ತೈತೆ. ಇವಾಗ ನಾವು ಈರುಳ್ಳಿ ಫ್ರೈ ಆಗ್ತಾ ಇದ್ರೆ ಅದಕ್ಕೆ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಬ್ರೌನ್ ಆಗಿದೆ ಅಲ್ವಾ, ಇವಾಗ ನಾವು ಅದು ರುಬ್ಕೊಂಡಿರೋಂಥ ಇದು ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಎಲ್ಲನ ಮಿಕ್ಸಿ ಹಾಕೊಂಡಿರೋದು ಇದನ್ನ ಆ್ಯಡ್ ಹೋಗೋವರೆಗೂ ನಾವು ಫ್ರೈ ಮಾಡಿ. ಈ ಥರ ಫ್ರೈ ಮಾಡಬೇಕು. ಬೇಗನೆ ಆಗುತ್ತೆ ಬಿರಿಯಾನಿ, ಲೇಟ್ ಏನಾಗಲ್ಲ. ಇಲ್ಲ, ಮುಂಚೆನೇ ನಾವೆಲ್ಲ ಕಟಿಂಗ್ ಮಾಡಿ ರೆಡಿ ಮಾಡ್ಕೊಂಡಿರೋದ್ರಿಂದ 20 ನಿಮಿಷಕ್ಕೆಲ್ಲನೂ ಆಗೋಗುತ್ತೆ. ಬೇಗನೆ ಬಿರಿಯಾನಿ ಮಾಡ್ಬೋದು ನಾವು. ಯಾರಾದರೂ ನೆಂಟರೆಲ್ಲ ಬಂದಾಗ ಏನು ಹೊರಗಡೆ ಎಲ್ಲ ಹೋಗೋದಲ್ವ, ಹಾಗಾಗಿ ನಾವು ಕ್ವಿಕ್ಕಾಗಿ ಇದೇ ಥರ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾವು ಟೊಮೆಟೊನ ಹಾಕ್ಕೊಳ್ಳೋಣ. ಆವಾಗಲೇ ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿತ್ತು. ಈರುಳ್ಳಿನ ಉದ್ದನೇ ಕಟ್ ಮಾಡಬೇಕು, ಆವಾಗ ಟೊಮೆಟೊ ಕೂಡ ಉದ್ದನೇ ಕಟ್ ಮಾಡ್ಕೋಬೇಕು. ಇದನ್ನ ಇವಾಗ ಫ್ರೈ ಮಾಡೋಣ. ಇವಾಗ ನಾವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ, ಯಾಕಂದರೆ ಟೊಮೆಟೊ ಎಲ್ಲ ಸ್ವಲ್ಪ ಬೇಗ ಫ್ರೈ ಆಗಿ ಅಂತ. ಹಾಗಾಗಿ ಸ್ವಲ್ಪ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬೇಯ್ಕೊಳ್ತೀವಿ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ. ಇವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಅಷ್ಟು. ಇವಾಗ ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ಕೊಳ್ಳೋಣ. ಹಾಗೆ ಚಿಲ್ಲಿ ಪೌಡರ್ ಆಲ್ರೆಡಿ ನಾವು ಅದು ಗ್ರೀನ್ ಚಿಲ್ಲಿನೂ ಹಾಕಿರೋದ್ರಿಂದ ನೋಡಿ ಹಾಕ್ಕೋಬೇಕು. ಖಾರ ಎಷ್ಟು ಬೇಕು ಅಷ್ಟು ನಮಗೆ ನೋಡಿ ಹಾಕ್ಕೋಬೇಕು. ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿ ಮಸಾಲ ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಟೊಮೆಟೊ ಕೂಡ ಬೇಗ ನಾವು ಸಾಲ್ಟ್ ಎಲ್ಲ ಹಾಕಿದ್ವಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಚಿಕನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇವಾಗ ಚಿಕನ್ನ ನಾವು ಹಾಕ್ಕೊಳ್ಳೋಣ. ಇದಕ್ಕೆ ಉಳ್ಳಿ ಅವಾಗೆ ಇಟ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಕೆಳಗೆ ಮಾಡಿದ್ರೆ ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಎಲ್ಲ ಮಸಾಲೆ ಎಲ್ಲ ಅದರಲ್ಲಿ ಇಳಿಬೇಕು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ. ಅದಕ್ಕೆ
ನೋಡಿ ಚೆನ್ನಾಗಿ ಬೇಯ್ತಾ ಇದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಒಂದು 10 ನಿಮಿಷ ಬೇಯಿಸಿದ್ದೀವಿ. ನೋಡಿ ಚೆನ್ನಾಗಾಗಿದೆ. ಇವಾಗ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ, ನಾವು ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ. ಸ್ವಲ್ಪನೇ ಸ್ವಲ್ಪ ಆಮೇಲೆ ಮೇಲಿಂದ ಹಾಕೋಣ. ಅಕ್ಕಿ ಆಲ್ರೆಡಿ ತೊಳೆದು ನನ್ನ ಸೈಡಲ್ಲಿ ಇದ್ದಿದ್ದೀನಿ. ಇದೆಲ್ಲ ಸ್ವಲ್ಪ ಒಳ್ಳೆ ಫ್ಲೇವರ್ಗೋಸ್ಕರ. ಹಾಗೆ ನಿಮ್ಮ ಯಾವ ಅಕ್ಕಿ ಇದೆ, ಬಾಸುಮತಿ ಇದೆಯಾ, ಯಾವ ಅಕ್ಕಿ ಇದೆ ಅದನ್ನೇ ಹಾಕೋಬಹುದು. ನಮ್ಮ ಮನೆಯಲ್ಲಿ ಜಾಸ್ಮಿನ್ ರೈಸ್ ಇದೆ, ಹಾಗಾಗಿ ನಾವು ಅದೇ ಯೂಸ್ ಮಾಡೋದು. ಹಾಗಾಗಿ ನಾವು ಜಾಸ್ಮಿನ್ ರೈಸ್ನೇ ಯೂಸ್ ಮಾಡ್ತೀವಿ. ಬಾಸುಮತಿ ಆದರೆ ಬೇರೆ ಥರ ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬಾಸುಮತಿ ರೈಸಲ್ಲಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇನ್ನೊಂದು ದಮ್ ಬಿರಿಯಾನಿ ಹೇಗೆ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ ಇವಾಗ ಒಂದು ಬೌಲಷ್ಟು ನಾವು ಒಂದು ಪಾತ್ರೆಯಲ್ಲಿ ಇದು ಫುಲ್ಲಾಗಿ ಅಕ್ಕಿ ತೊಗೊಂಡಿದ್ದೀವಿ. ಇದನ್ನ ನಾವು ತೊಳೆದ್ಬಿಟ್ಟು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಅಕ್ಕಿನ ಒಂದು ಪಾತ್ರೆಯಲ್ಲಿ ಇಷ್ಟು ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ, ಇಷ್ಟು ಅಕ್ಕಿ ಇದೆ. ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀವಲ್ವಾ, ಇವಾಗ ಎರಡು ಪಾತ್ರೆಯಷ್ಟು ನೀರು ಹಾಕಬೇಕು. ಒಂದು ಬೌಲ್ಗೆ 2 ಬೌಲ್ ನೀರು ಹಾಕಬೇಕು. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ, ಎಲ್ಲ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಉಪ್ಪು ಎಲ್ಲ ಕಮ್ಮಿ ಇದೆ, ಹಾಗಾಗಿ ಇವಾಗ ನಾನು ಟೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಕಮ್ಮಿ ಇದೆ. ಇವಾಗ ನಾವು ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪೆಲ್ಲ ಕಮ್ಮಿ ಆಗಿದೆ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಅವಾಗಲೇ ನಾವು ಮಿಕ್ಸಿರೋ ಅಂತ ಸ್ವಲ್ಪ ಬಿರಿಯಾನಿ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ನೀರು ಹಾಕಿದ್ಮೇಲೆ ನಮಗೂ ಗೊತ್ತಾಗೋದು ಸ್ವಲ್ಪ ಮಿಕ್ಸಿ ಕಮ್ಮಿ ಏನಿದೆ ಅಂತ. ಬಟ್ ಇದು ನೀರು ಕರೆಕ್ಟಾಗಿದೆ, ಈ ಕುಕ್ಕರಲ್ಲಿ ಕರೆಕ್ಟಾಗಿ ಬರುತ್ತೆ. ನಮ್ಮದು ಸ್ವಲ್ಪ ಮೀಡಿಯಮ್ ಕುಕ್ಕರ್ ಇರೋದ್ರಿಂದ. ನೋಡಿ ಇವಾಗ ಎಲ್ಲ ಕರೆಕ್ಟಾಗಿದೆ. ಒಂದು 10 ನಿಮಿಷಕ್ಕೆ ಒಂದು 3 ವಿಸಿಲ್, 2 ರಿಂದ 3 ವಿಸಿಲ್ ಬರಬೇಕು. ಅದಾದಮೇಲೆ ನಾವು ತೆಗೆದು ನೋಡೋಣ ಹೇಗೆ ಬರುತ್ತೆ. ನೋಡಿ ಇವಾಗೆಲ್ಲ ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಇದು ಪಿಸರ್ ಕ್ಯಾಪ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಆದ್ರೂ ಪರವಾಗಿಲ್ಲ, ಕರೆಕ್ಟಾಗಿ ಬರುತ್ತೆ. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಸ್ವಲ್ಪ ಹಂಗಿದೆ. ಒಂದು 2 ರಿಂದ 3 ವಿಸಿಲ್ ಬರಬೇಕು. ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿರ್ತೀವಲ್ಲ, ಅದಾಗೋವರೆಗೂ ನಾವು ಇವಾಗ ಮೊಸರು ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ ಇವಾಗ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು ಟೊಮೆಟೊ ಚಿಕ್ಕದಾಗಿ ಎಲ್ಲಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಟೊಮೆಟೊ ಎಲ್ಲ ಹಾಕೊಂಡಿದ್ದೀವಿ. ಇವಾಗ ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಲ್ಲ, ದೊಡ್ಡದಾಗೆ ಕಟ್ ಮಾಡ್ತೀನಿ, ಯಾಕಂದ್ರೆ ಬಾಯಿಗೆಲ್ಲ ಸಿಗಬಾರ್ದು ಅಂತ. ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಾಗೆ ಉಪ್ಪು ಒಂದು ಸ್ವಲ್ಪ, ಒಂದು 1/2 ಸ್ಪೂನು ಉಪ್ಪು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾಗೋ ಹೊತ್ತಿಗೆ ಇದನ್ನು ರೆಡಿ ಆಗೋ ಹಾಗೆ ಚೆನ್ನಾಗಾಗಿದೆ. ನೋಡಿ ಇವಾಗ ಹಾಕೊಂಡಿದ್ದೀನಿ ಎಲ್ಲ. ಬೇಕಂದ್ರೆ ನೀರು ಕೂಡ ಆ್ಯಡ್ ಮಾಡ್ಕೋಬಹುದು, ಬಟ್ ನಮಗೇನು ನೀರು ಬೇಕಾಗಿಲ್ಲ. ಅದಕ್ಕಾಗಿ ಇಷ್ಟೇ ಹಾಕೊಂತ ಕ್ವಾಂಟಿಟಿನ ಹಾಕೊಂಡಿದ್ದೀವಿ. ನೋಡಿ ಕರೆಕ್ಟಾಗಿದೆ, ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ಆಗಿದೆ ನೋಡೋದಿಲ್ಲ. ಅದನ್ನೆಲ್ಲ ಬಿಡಿ ಬಿಡಿಯಾಗಿ ನಾನು ನಿಮಗೆ ಬೌಲಲ್ಲಿ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅನ್ನ ಎಲ್ಲ ಉದ್ದುದ್ರಾಗೆ ಇದೆ. ಒಂದಕ್ಕೊಂದು ಏನು ಇದಾಗಿಲ್ಲ. ಕುಕ್ಕರಲ್ಲಿ ಮಾಡೋದು ನೀರೆಲ್ಲ ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ನಮ್ಮದೆಲ್ಲ ಇದು ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಏನಂತ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.